26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಹಿರಿಯ ನಾಯಕರು ಮತ್ತು ಮಾಜಿ ಸಚಿವರಾಗಿರುವಂಥ KN ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಾಗೇಂದ್ರ ಅವರ ವಿಚಾರವನ್ನೇ ಹಿಡಿದಿಟ್ಕೊಂಡು ಬಿಜೆಪಿ ಚರ್ಚೆ ಮಾಡೋದನ್ನು ಗಮನಿಸಿದ್ರೆ ನಿಮಗೆ ಸಮುದಾಯದ ದೃಷ್ಟಿಯಿಂದ ಯಾವ ರೀತಿಯ ಮೆಸೇಜ್ ಪಾಸ್ ಆಗ್ತಾ ಇದೆ? ನಿಮ್ಗೇನು ಅನ್ಸುತ್ತೆ? ಸರಿ ಅನ್ಸುತ್ತಾ ಇದು ಅವ್ರು ಮಾಡ್ತಕ್ಕಂಥ ಕೆಲಸ? ಈಗ ನಾಗೇಂದ್ರ ಒಂದು ಕೇಸಲ್ಲಿ ಇರಬಹುದಿಲ್ಲ ಅಂತ ನಾನು ಹೇಳೋದಿಲ್ಲ. ಅವರು ಎಲ್ಲಿನವರೆಗೆ ಆರೋಪಿ ಇದ್ದವನು ಅಪರಾಧಿ ಅಂತ ತೀರ್ಮಾನ ಆಗ್ತದೆ ಅಲ್ಲಿನವರೆಗೂ ಈಸ್ ಎಲಿಜಿಬಲ್ ಟು ಕಂಟಿನ್ಯೂ ಇನ್ ಎನಿ ಪೋಸ್ಟ್. ಈಗ ಅವ್ರ ಪಕ್ಷದಲ್ಲೇ ಮುಖ್ಯಮಂತ್ರಿಗಳಿದಾರಲ್ಲ, ಮರ್ಡರ್ ಕೇಸ್ ಇದೆ ಅವ್ರ ಮೇಲೆ, ಬೈಲ್ ಮೇಲೆ ಅವ್ರು ಇಲ್ವಾ? ಎಷ್ಟು ಜನ ಕೇಂದ್ರದಲ್ಲಿ ಮಂತ್ರಿಗಳಿದ್ದಾರೆ, ಅವರೆಲ್ಲ ಇಲ್ವಾ? ಯಾವಾಗ ಕೋರ್ಟಲ್ಲಿ ಅವನು ಆರೋಪಿನ ಅಪರಾಧಿ ಅಂತ ತೀರ್ಮಾನ ಮಾಡ್ತಾರೆ ಅಲ್ಲಿನವರೆಗೂ ಕೂಡ ಬೈಲ್ ಮೇಲೆ ಇರ್ತಕ್ಕಂಥದ್ದು ಸಂವಿಧಾನಬದ್ಧವಾದಂಥ ಹಕ್ಕು. ಅವರನ್ನ ಅಪರಾಧಿ ಅಂತ ನಿರ್ಣಯ ಆದಮೇಲೆ ಯಾರು ಕೂಡ ಅವರಿಗೆ ಕಾಂಗ್ರೆಸ್ ಪಕ್ಷ ಆಗಲಿ ಇನ್ನೊಬ್ಬರೇ ಆಗಲಿ ಯಾರು ಕೂಡ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದಿಲ್ಲ. ಅದು ಒಂದು ಕಡೆ. ಆದರೆ ಸದನ ಇದೆಯಲ್ಲ, ನಾವು ಬಡ ಬೋರೇಗೌಡನ ಹಣದಲ್ಲಿ ನಾವು ಸದನ ನಡೆಸ್ತಕ್ಕಂಥದ್ದು. ಈಗ ಇಡೀ ರಾಜ್ಯ ಮುಂದೆ ಬರಗಾಲ ಬರ್ತದೆ, ಏನು ಸರ್ಕಾರದ ವತಿಯಿಂದ ನಮಗೆ ಆ ಬರಗಾಲ ನಿವಾರಣೆ ಮಾಡ್ತಕ್ಕಂಥ ಕ್ರಮಗಳಾಗ್ತವೆ ಅನ್ನೋದನ್ನು ನಿರೀಕ್ಷೆ ಮಾಡ್ತಾವೆ. ಅದನ್ನು ನಾವು ಚರ್ಚೆ ಮಾಡಿ ಅವರಿಗೆ ಒಂದು ನೆಮ್ಮದಿಯ ಬದುಕನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಚರ್ಚೆಗಳಾಗಿ ಅವರಿಗೆ ಒಂದು ಸಂದೇಶವನ್ನು ನಾವು ಇಲ್ಲಿಂದ ಕೊಡಬೇಕು. ಅದನ್ನು ನಾವು ಮಾಡದೇ ಇದ್ದರೆ ನಾವು ಜನಪ್ರತಿನಿಧಿಗಳು ಅಂತ ಹೇಳಿ ನಾವಾಗಲಿ ಅವರಾಗಲಿ ಜನಪ್ರತಿನಿಧಿಗಳು ಅಂತ ನಾವು ಕರೆಸ್ಕೊಳ್ಳಿಕ್ಕೆ ನಮ್ಗೆ ಯೋಗ್ಯತೆ ಇದೆಯಾ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಏನು ಹೇಳ್ಬೇಕು ಹೇಳಿ? ಹಾಗಾಗಿ ಚರ್ಚೆ ಮಾಡಲಿ. ಅದನ್ನು ನೋಡಿ, ಕ್ವಶನ್ ಅವರ್ ಇದೆಯಲ್ಲ, ಕ್ವಶನ್ ಅವರಲ್ಲಿ ಎಲ್ಲ ಇಲಾಖೆಗಳ ಪ್ರಶ್ನೆಗಳು ಬರ್ತವೆ. ಯಾರೋ ಒಬ್ಬರು ಪ್ರಶ್ನೆ ಕ್ಷಣಕ್ಕೆ ಅವ್ರದ್ದಲ್ಲ, ಸದನದಲ್ಲಿ ಚರ್ಚೆ ಬಂದಾಗ ಎಲ್ಲರೂ ಕೂಡ ಸದಸ್ಯರುಗಳು ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳು ಇರ್ತವೆ. ಆ ರೀತಿಯಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸ್ಕೊಡ್ತಕ್ಕಂಥ ಒಂದು ಉತ್ತಮವಾದಂತಹ ಪ್ರಕ್ರಿಯೆ ಅಂದರೆ ಅದು ಪ್ರಶ್ನೋತ್ತರ. ಅದನ್ನು ಇವರು ನಡೆದೇನೆ ಇವರು ಅಡ್ಡಿ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಇವರೆಲ್ಲ ಪ್ರಜಾಪ್ರಭುತ್ವ ವಿರೋಧಿಗಳು ಅಂತ ಹೇಳಿದ್ರು ಕೂಡ ತಪ್ಪೇನಾಗೋದಿಲ್ಲ. ಸರ್, ಕಳೆದ ಚುನಾವಣೆಯಲ್ಲಿ ST ವರ್ಗಕ್ಕೆ ಸೇರಿದಂತ 14ಕ್ಕೆ 14 ಮಂದಿ ಬಿಜೆಪಿಯಲ್ಲಿ ಸೋತಿದ್ರು. ಆ ಕಾರಣಕ್ಕೋಸ್ಕರ ಇದನ್ನ ಒಂದು ಬೇಸ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ನೋಡಿ, ರಾಜಕೀಯವಾಗಿ ಅವರು ಮಾಡ್ತಾರೆ, ಅವ್ರಿಗೆ ಏನು ಅಜೆಂಡಾಗಳಿದಾವೋ ಗೊತ್ತಿಲ್ಲ. ರಾಜಕೀಯವಾಗಿ ನಾಗೇಂದ್ರ ಪ್ರಕರಣನೇ ತೆಗೆದುಕೊಳ್ಳದೆ ಅದು ಪ್ರಸ್ತಾಪ ಮಾಡಿಕೊಡ್ಲಿ, ತಪ್ಪು ಅಂತ ನಾನು ಹೇಳೋದಿಲ್ಲ. ಅದ್ರ ಜೊತೆಯಲ್ಲಿ ಈ ರಾಜ್ಯದ ಈ ಬರಗಾಲ ಎದುರಿಸ್ತಕ್ಕಂಥದ್ದಕ್ಕೆ ಏನು ಸಲಹೆಗಳಿದ್ದಾವೆ, ರಾಜ್ಯ ಸರ್ಕಾರ ಪಾತ್ರ ಏನು, ಕೇಂದ್ರ ಸರ್ಕಾರದ ಪಾತ್ರ ಏನು, ಇವೆಲ್ಲವೂ ಕೂಡ ಕೂಲಂಕುಷವಾಗಿ ಚರ್ಚಿಸಿ ಆ ಬರಗಾಲದ ಎದುರಿಸ್ತಕ್ಕಂಥ ಒಂದು ಏನು ಭಯದ ವಾತಾವರಣದಲ್ಲಿ ರೈತರಿದ್ದಾರೆ ಅವ್ರಿಗೊಂದು ಉತ್ತಮವಾದಂಥ ಸಂದೇಶವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಉಭಯ ಸದನಗಳ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಮೇಲಿತ್ತು. ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದಕ್ಕೆ ನಾವೆಲ್ಲ ಹಿಂದೆ ಬಿದ್ದಿದ್ದೇವೆ ಅಂತ ಹೇಳಿ ನಮಗೆ ನಾವೇ ಶಪಿಸ್ಕೋಬೇಕಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವ KN ರಾಜಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.